ಸ್ವಾಮೀಜಿನವರು, ಹಾಗೆಯೇ ಮಾಜಿ ಸಚಿವರು, ಹಾಲಿ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಇವರು ಈ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಾವೆಲ್ಲ ಸಾವಕಾಶವಾಗಿ ಇದನ್ನು ಕವರೇಜ್ ಮಾಡಿ ಪ್ರಶ್ನೋತ್ತರಗಳನ್ನು ಮಾಡಬಹುದು. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಹಾಗೆ ಅಭಯ ಆಂಜನೇಯ ಸ್ವಾಮಿ ಅಂತಂದರೆ ಯಾರು ಇದೇ ತಿಂಗಳು 14, 15, 16 ಸೋಮವಾರ, ಮಂಗಳವಾರ, ಬುಧವಾರ ವೇದೋಕ್ತ ರೀತಿಯಲ್ಲಿ ಆಗಮ ವಿಧಿವಿಧಾನದ ರೀತಿಯಲ್ಲಿ ಎಲ್ಲ ಪೌರೋಹಿತ್ಯಗಳ ಸಮ್ಮುಖದಲ್ಲಿ ಈ ದೇವಾಲಯ ಲೋಕಾರ್ಪಣೆಗೊಳ್ತಾ ಇದೆ. ಈ ಒಂದು ಸಮಾರಂಭದಲ್ಲಿ ವಿವಿಧ ಮಠದ ಮಠಾಧೀಶರು, ಹಾಗೆ ರಾಜಕೀಯದ ಗಣ್ಯರು, ಸಮಾಜದ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಮಾಜಿ ಸಚಿವರು, ಶಾಸಕರು ಆದಂಥ ಎಲ್ಲರಿಗೂ ಪ್ರೀತಿಗೆ ಪಾತ್ರರಾದಂಥ ಸನ್ಮಾನ್ಯ ಗೋಪಾಲಯ್ಯನವರು ನಮ್ಮ ಈ ದೇವಾಲಯ ನಿರ್ಮಾಣ ಮಾಡುವುದಕ್ಕೆ ಮತ್ತು ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಜನರ ಸೇವೆಯಿಂದ ಅವರು ಸಹ ನಮ್ಮ ಒಳಗೆ ಇದ್ದು ನಿರಂತರವಾಗಿ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಲೋಕ ಕಲ್ಯಾಣದ ಕೆಲಸ ನಮ್ಮ ಭಾರತ ದೇಶ ಅಂದರೆ ವಿಶ್ವ ಇಡೀ ಎಲ್ಲ ಭಾರತೀಯ ಕಡೆಗೆ ನೋಡೋದು ಯಾವುದರ ಉದ್ದೇಶ ಅಂತಂದರೆ ಒಂದು ಧಾರ್ಮಿಕತೆ, ಒಂದು ಆಧ್ಯಾತ್ಮಿಕತೆ, ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ, ಇದನ್ನೇ ಇಡೀ ವಿಶ್ವ ಬಯಸುತ್ತೆ. ಅಂಥ ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕತೆ, ಆಧ್ಯಾತ್ಮ ಭಾರತ ದೇಶದಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು. ಅದನ್ನು ನಮ್ಮ ಶ್ರೀಮಠ ನಿರಂತರವಾಗಿ ಎಲ್ಲ ಕಡೆ ಪ್ರತಿದಿನ ನಮ್ಮ ಮಠದಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಎಲ್ಲರ ಜನರಿಗೆ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ತಲುಪಲಿ ಅಂತ ಗೌರವಾನ್ವಿತ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಅವರು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಅವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವರಾದ ಚೆಲುವರಾಜ ಸ್ವಾಮಿಯವರು, ಶಾಸಕರಾದ ಎಂ ಕೃಷ್ಣಪ್ಪನವರು, ಶಾಸಕರಾದ ವಿಶ್ವನಾಥ್ ಅವರು, ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡರು, ದಾಸರಳ್ಳಿ ಶಾಸಕರಾದ ಮುನ್ರಾಜ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾದ ಪುಟ್ಟಣ್ಣವರು, ಮತ್ತೆ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಂ ರೆಡ್ಡಿಯವರು, ಇನ್ನು ಅನೇಕ ಸಮಾಜದ ಎಲ್ಲ ಗಣ್ಯರು ಭಾಗವಹಿಸ್ತಾರೆ. ಅವರ ಇದನ್ನು ಅತ್ಯಂತ ಒಂದು ಪವಿತ್ರವಾದ ಕ್ಷೇತ್ರ ಅಂತಕ್ಕಂಥದ್ದನ್ನ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದನ್ನ ಈ ಕಾರ್ಯಕ್ರಮವನ್ನ ತಮ್ಮ ಮೂಲಕ ಯಶಸ್ವಿಯಾಗಿ ನಡೆಯೋದಕ್ಕೆ ತಾವೆಲ್ಲ